ಚಲೋ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಸಮಾನ ಮನಸ್ಸು ಜನಪರ ಸಂಘಟನೆಗಳ ಕರೆ. ಬುಧವಾರ ಬೆಳಗ್ಗೆ 11 ಗಂಟೆಗೆ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗ ಚನ್ನರಾಯಪಟ್ಟಣ ರೈತರ ಭೂ ಹೋರಾಟ ಬಲವಂತದ ಭೂ ಸ್ವಾಧೀನವನ್ನು ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರ ರೈತ ವಿರೋಧಿ ಜನವಿರೋಧಿ ಧೋರಣೆಯನ್ನು ವಿರೋಧಿಸಿ ಕೋಲಾರ ಜಿಲ್ಲೆಯಿಂದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕರು ಎಕೆ ವೆಂಕಟೇಶ್ ಹಾಗೂ ಲಕ್ಕೂರ್ ವೆಂಕಟೇಶ್ ನೇತೃತ್ವದಲ್ಲಿ ಸಂಯುಕ್ತ ಹೋರಾಟ ಸಮಿತಿ ಕರ್ನಾಟಕ, ಭೂ ಸ್ವಾಧೀನ ಹೋರಾಟ ಸಮಿತಿ, ಪ್ರಗತಿಪರ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಈಗಾಗಲೇ ಚನ್ನರಾಯಪಟ್ಟಣದ ನಾಡ ಕಚೇರಿ ಮುಂಭಾಗದಲ್ಲಿ 188 ದಿನ ಹೋರಾಟ ಮಾಡಿದ್ದು 1777 ಎಕರೆ ಕೃಷಿ ಭೂಮಿಯನ್ನು ಕಸಿಯುವ ಹುನ್ನಾರ ನಡೆಯುತ್ತಿದೆ. ಕೆಐಡಿಬಿಯನ್ನು ನಿರ್ಧಾರ ತೆಗೆದುಕೊಂಡಿದೆ. ಈ ನಿರ್ಧಾರವನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಎಂದು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಕ್ಕೂರ್ ವೆಂಕಟೇಶ್ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರು ಕೊರಳೂರು ಶ್ರೀನಿವಾಸ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಹಿಳಾ ಸಂಚಾಲಕಿ ನಿರ್ಮಲಮ್ಮ, ನಾರಾಯಣಮ್ಮ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಟ್ಕೋಡಿ ವೆಂಕಟೇಶ್, ತಾಲೂಕು ಸಂಚಾಲಕರು ಕಲ್ಕೆರೆ ಮುನಿರಾಜು, ದೊಡ್ಮಲೆ ಪ್ರವೀಣ್, ಬಿಟ್ನಳ್ಳಿ ನಾರಾಯಣಸ್ವಾಮಿ, ಬಾಬು ತೊರ್ಲಕ್ಕಿ, ಮುನಿರಾಜು, ತಾಲೂಕು ಸಂಚಾಲಕಿ ಚಂದ್ರಕಲಾ, ಮಹಿಳಾ ವಿದ್ಯಾರ್ಥಿ ಒಕ್ಕೂಟ ಅರ್ಚನಾ, ಮಂಜಮ್ಮ, ಜ್ಯೋತಿ, ರೇಣುಕಮ್ಮ, ಚಂದ್ರಪ್ಪ, ತಿಮ್ಮರಾಜು, ಅಜಂ ಪಾಷಾ ಇನ್ನೂ ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಷ್ಪಾ ಎಸ್ವಿ, ಮಾಲೂರು. ನಾವು ಈ ರೈತ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಕಡೆ ನಾವು ಬಂದಿದ್ದೀವಿ. ನಾವು ಎರಡನೇ ಸಾರಿ ದಲಿತರ ಹೋರಾಟಕ್ಕೆ ಬಂದಿರೋದು. ನಾವು 13 ನಾವು ಬಿಡೋದಿಲ್ಲ ಯಾವ ಕಾರಣಕ್ಕೂ. ನಾವು ಈ ಕಾಂಗ್ರೆಸ್ ವೋಟ್ ಹಾಕಿ ನಾವೇ ರೋಡಲ್ಲಿ ನಿಂತ್ಕೊಂಡು ನಮ್ಮನ್ನೇ ಬಿಡ್ತಾ ಇಲ್ಲ. ಏನು ಬಿಡ್ತಿದ್ದಾರೆ ಈ ಕಾಂಗ್ರೆಸ್ನವರು? ನಮಗೆ ಮೋಸ ದ್ರೋಹ ಮಾಡ್ತಾ ಇದ್ದಾರೆ. ನೀವು ನಾವು ಕಷ್ಟಪಟ್ಟು ಎಲ್ಲರಿಗೂ ಒಪ್ಪಿಸಿ ವೋಟ್ ಹಾಕಿಸಿ ಇವಾಗ ನಮ್ಮನ್ನೇ ರೈತರನ್ನ ಇವರು ನಮ್ಮ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ಈ ಸರ್ಕಾರ ನಮಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಸರ್ಕಾರನ ನಾವು ಬರ್ಸಲ್ಲ. ಇದು ಲಾಸ್ಟ್ ಈ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮಗೆ ಕೊಡಬೇಕು. ನಮ್ಮ ಭೂಮಿ ಒಂದು ಅಂಗವನ್ನು ಕೂಡ ಕೊಡಲ್ಲ ಅಂತ ಹೋರಾಟಕ್ಕೆ ಬಂದಿದ್ದೇವೆ. ಮಾತಾಡಿ ವೇದಿಕೆ ಅಲ್ಲಾಡ್ತಾ ಇದೆ. ರೋಡ್ ಜಾಸ್ತಿ ಆಗಿದೆ. ದಯವಿಟ್ಟು ಈ ದೇಶ ನಮ್ಮದು, ಹೋರಾಟಕ್ಕೆ ಕರ್ನಾಟಕದಲ್ಲಿ ಬೆಂಬಲ ಹೋರಾಟ ಯಶಸ್ವಿಯಾಗಲಿ. ಏನು ರೈತರ